ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಗುರುವಿನ ಇನ್ನೊಂದು ಕುರುಹು ಕರುಣೆ. ಕರುಣೆಯೇ ಗುರು, ಗುರುವೇ ಕರುಣೆ. ಗುರುವಿನ ಕರುಣೆಗೆ ತಡೆಯಿಲ್ಲ. ನಿಷ್ಪ್ರತ್ಯೂಹಾನೃಶಂಸ್ಯಾತ್ ಶಬ್ದ ನಿಮಗೆ ಲ್ಯಾಟಿನ್ ಫ್ರೆಂಚ್ ಕೇಳ್ತಾ ಇರ್ಬೋದು. ನಿಷ್ಪ್ರತ್ಯೂಹಾನೃಶಂಸ್ಯಾತ್ ಅಂದ್ರೆ ತಡೆ ಇಲ್ಲದ ಕರುಣೆಯುಳ್ಳವನು. ಆ ಕಾರಣಕ್ಕಾಗಿ ಗುರುವನ್ನು ದೇವರಂತೆ ಭಾವಿಸಬೇಕು, ಆರಾಧಿಸಬೇಕು. ಪ್ರತ್ಯೂಹ ವಿಘ್ನ, ನಿಷ್ಪ್ರತ್ಯೂಹ ವಿಘ್ನ ಇಲ್ಲ, ತಡೆ ಇಲ್ಲ. ಯಾವುದಕ್ಕೆ ಅಂದ್ರೆ ಆನೃಶಂಸ್ಯ. ಆನೃಶಂಸ್ಯ ಅಂದ್ರೆ ಕರುಣೆ. ನೃಶಂಸ ಕ್ರೂರ, ಅನೃಶಂಸ ಕರುಣಿ, ಆನೃಶಂಸ್ಯ ಕಾರುಣ್ಯ. ಹಾಗಾಗಿ ನಿಷ್ಪ್ರತ್ಯೂಹ ಅನೃಶಂಸ್ಯ ಅಂತಂದ್ರೆ ತಡೆಯಿಲ್ಲದ ಕರುಣೆಯುಳ್ಳವನು. ಇದೇ ನಾವೀಗ ಹೇಳಿದ ಮಂಗಲ ಪದ ಇದೆಯಲ್ಲ, ಅದು ಅದನ್ನೇ ಹೇಳುವಂಥದ್ದು. ಅದು ಆರಂಭ ಆಗುವುದೇ ಅಲ್ಲಿಂದ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ. ಈ ಒಂದು ಸಾರಿಗಾಗಿ ನಾವು ಅದನ್ನು ಮತ್ತೆ ಮತ್ತೆ ಈ ಪದವನ್ನು ಹೇಳುವಂಥದ್ದು. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ. ಈ ನಾವು ಕೆರೆ ಕೋಡಿ ಕೇಳಿದ್ದೇವೆ, ಹರಿದು ಹೋಗ್ತದೆ ನೀರು ಕೆರೆಯಿಂದ ಕೋಡಿಯಲ್ಲಿ. ಅದು ಅವಿಚ್ಛಿನ್ನವಾಗಿ ನಿರ್ಬಾಧವಾಗಿ ಹರಿದು ಹೋಗ್ತಾ ಇರ್ತದೆ. ಯಾವಾಗಲೂ ಕಟ್ಟಿರ್ತದೆ ಕೆರೆಗೆ, ಉಳಿದ ಕಡೆಯೆಲ್ಲ ನೀರು ನಿಂತಿರ್ಬೋದು, ಅದು ಕೋಡಿಯಲ್ಲಿ ನೀರು ಹರಿದು ಹೋಗ್ತಾ ಇರ್ತದೆ ಯಾವಾಗಲೂ. ಹಾಗೆ ಗುರುವಿನ ಕಣ್ಣಿನಿಂದ, ಅವನ ಕಟಾಕ್ಷದಿಂದ ಕರುಣ ರಸವು ಕೋಡಿಯಂತೆ ಹರಿತಾ ಇರ್ತದೆ ಯಾವಾಗಲೂ. ಅದು ಗುರುವಿನ ಲಕ್ಷಣ ಎಂಬುದಾಗಿ. ಇದಕ್ಕೆ ನಾವೊಂದು ಕಥೆಯನ್ನು ನೆನಪು ಮಾಡಿಕೊಳ್ತೇವೆ ಸಂದರ್ಭದಲ್ಲಿ. ಯಾಕೆಂದ್ರೆ ಬೇರೆ ಹೇಗೂ ನಾವು ಇದನ್ನ ವಿವರಿಸೋದು ಕಷ್ಟ. ಅದು ಬಲಿಯ ಕಥೆ. ಬಲಿ ಚಕ್ರವರ್ತಿ, ದೀಪಾವಳಿಗೆ ನಾವು ಪೂಜೆ ಮಾಡ್ತೇವೆ. ಬಲೀಂದ್ರ ಇಂದ್ರನಾಗಿದ್ದವನು. ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಬಲಿನ ಶಬ್ದಕ್ಕೆ ಬಲವುಳ್ಳವನು ಅಂತಲೇ ಅರ್ಥ, ಬಲಿಷ್ಠ ಎಂಬುದಾಗಿ ಅರ್ಥ. ಬಲಿಯ ಕಥೆ ಹೀಗಿದೆ. ಇಂದ್ರನೊಡನೆ ಒಂದು ಘೋರ ಸಮರವನ್ನು ಬಲಿ ನಡೆಸ್ತಾನೆ. ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ. ದೇವತೆಗಳ ಕಡೆ ದೇವೇಂದ್ರ ಶತಕ್ರತು, ಅಸುರರ ಕಡೆಗೆ ಬಲಿ, ಬಲಿಯ ರಾಜ ಅಸುರರಿಗೆಲ್ಲ. ಆ ಸಮರದಲ್ಲಿ ಏನಾಯ್ತಂತೆ? ಪರಾಜಿತ ಶ್ರೀಹಿ ಅಸುಭಿಶ್ಚ ಹಾಪಿತಃ. ಪರಾಜಿತ ಶ್ರೀಹಿ ಅಂದ್ರೆ ಸೋತ ಬಲಿ. ಬಲಿಯ ಸಾಮರ್ಥ್ಯ ಏನಿತ್ತು, ಸಂಪತ್ತು ಏನಿತ್ತು, ಎಲ್ಲಕ್ಕೂ ಸೋಲಾಗಿದೆ. ಸಾಮರ್ಥ್ಯ, ಸಂಪತ್ತು, ಅವನ ವೀರಶ್ರೀ, ಅವನ ಪರಾಕ್ರಮಶ್ರೀ ಅದೇನಿದೆ ಅದಕ್ಕೆ ಮುಖಭಂಗ ಉಂಟಾಯಿತು. ಪರಾಜಿತ ಶ್ರೀಹಿ ಅಸುಭಿಶ್ಚ ಹಾಪಿತಃ. ಅಷ್ಟಕ್ಕೆ ಮುಗಿಲಿಲ್ಲ, ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಬಲಿ. ಇದು ನಮಗೆ ಗೊತ್ತಿಲ್ಲದ ಬಲಿಯ ಕಥೆ. ನಮಗೆ ಮುಂದಿನ ಕಥೆ ಗೊತ್ತಿದೆ, ಆದರೆ ಹಿಂದಿನ ಕಥೆ ಹೀಗಿದೆ ಅಂತ. ಬಲಿ ದೇವತೆಗಳ ಜೊತೆಗೆ ನಡೆದ ಯುದ್ಧದಲ್ಲಿ ಸೋತಿದ್ದ ಮಾತ್ರ ಅಲ್ಲ, ಸತ್ತಿದ್ದ. ಪರಾಜಿತ ಶ್ರೀಹಿ ಅಸುಭಿಶ್ಚ ಹಾಪಿತಃ ಹಿ ಇಂದ್ರೇಣ ರಾಜನ್. ಇಂದ್ರನ ಕೈಯಲ್ಲಿ ಸೋಲು ಮತ್ತು ಸಾವುಗಳನ್ನು ಅನುಭವಿಸ್ತವನು. ಹಾಗಾದ್ರೆ ಮತ್ತೆ ಈ ಕಥೆಯಲ್ಲಿ ಏನು? ಬಲಿಯ ಯಜ್ಞ, ಬಲಿಯ ದಾನ, ತ್ರಿವಿಕ್ರಮ ಇದೆಲ್ಲ ಏನು ಅಂದ್ರೆ ಗುರುಕೃಪೆ. ಹಾಗಂದ್ರೆ ಅವನ ಕುಲಗುರುಗಳು, ಭೃಗುವಂಶೀಯರು ಕುಲಗುರುಗಳು, ಅಸುರರಿಗೆಲ್ಲ ಗುರುಗಳು. ಅದರಲ್ಲಿ ಶುಕ್ರರು, ಶುಕ್ರಾಚಾರ್ಯ ದೈತ್ಯ ಗುರು ಎಂಬುದಾಗಿ ಪ್ರಸಿದ್ಧಿ ಅವರದ್ದು. ಅವರು ಬದುಕಿಸಿದರು ಅಂತ. ಭೃಗುಭಿಸ್ಸ ಜೀವಿತ. ಶುಕ್ರರು ಮತ್ತು ಇತರ ಭೃಗುಗಳು, ಭೃಗುವಂಶೀಯ ಬ್ರಾಹ್ಮಣರು, ಅವನ ಪುರೋಹಿತರು, ಅವನ ಗುರುಗಳು, ಅವರು ಜೀವದಾನ ಮಾಡ್ತಾರೆ ಮೃತ ಸಂಜೀವಿನಿ ವಿದ್ಯೆಯ ಮೂಲಕವಾಗಿ. ಸಂಜೀವಿನಿ ಗಿಡಮೂಲಿಕೆಯೇ ಒಂದು ಬೇರೆ, ಅದು
ಹನುಮಂತ ತಂದು ಲಕ್ಷ್ಮಣನನ್ನು ಬದುಕಿಸಿದ್ದು ಅದು ಬೇರೆ. ಇದು ಮಂತ್ರ, ಇದು ಮೃತ ಸಂಜೀವನಿ ಎನ್ನುವ ಒಂದು ಮಂತ್ರ. ಅದು ಭೃಗುಗಳಲ್ಲಿ ವಿಶೇಷವಾಗಿ ಶುಕ್ರರಲ್ಲಿ ಇತ್ತು ಆ ಮಂತ್ರ. ಅದು ಹಾಗಾಗಿ ಮೃತ ಸಂಜೀವನಿಯ ಮೂಲಕವಾಗಿ ಆ ಶುಕ್ರರು ಬದುಕಿಸಿದ್ದು ಮಾತ್ರ ಅಲ್ಲ, ಉದ್ಧಾರ ಮಾಡಿದ್ರು ಬಲಿಯನ್ನು. ಸರ್ವಾತ್ಮನ ತಾನಭಜದ್ ಭೃಗೂನ್ ಬಲಿಹಿ ಶಿಷ್ಯು ಮಹಾತ್ಮ ಅರ್ಥನಿವೇದನೇನ. ಅದರ ಬಳಿಕ ಬಲಿಗೆ ಗುರುಗಳೇ ಸರ್ವಸ್ವ ಆದರು. ಸರ್ವಾತ್ಮನ ಗುರುಗಳನ್ನು ಬಲಿ ಸೇವಿಸ್ತಾನೆ. ಸರ್ವಾತ್ಮನ ಅಭಜತ್, ಒಂದು ರೀತಿಯಿಂದ ಎರಡು ರೀತಿಯಿಂದ ಅಂತಾರೆ, ಎಲ್ಲಾ ರೀತಿಯಿಂದ ಗುರುಗಳನ್ನು ಪೂಜಿಸ್ತಾನೆ, ಆರಾಧಿಸ್ತಾನೆ, ಸೇವಿಸ್ತಾನೆ, ಭಾವಿಸ್ತಾನೆ. ತನ್ನ ಸರ್ವಸ್ವವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾನೆ. ಸಂತೋಷ ಆಯ್ತು. ಶಿಷ್ಯನ ಸೇವೆ, ಶಿಷ್ಯನ ಭಕ್ತಿ ಆ ಗುರುಗಳಿಗೆ ಸಂತೋಷ ಆಯಿತು. ತಮ್ಮ ಬ್ರಾಹ್ಮಣ ಭೃಗವ ಪ್ರಿಯಮಾಣ ಆ ಶಿಷ್ಯನ ಭಕ್ತಿ ಸೇವೆಗೆ ಪ್ರೀತಿಗೊಂಡರು ಭೃಗುಗಳು. ಅಯಾಜಿಯನ್ ವಿಶ್ವಜಿತ, ಶಿಷ್ಯನನ್ನು ಉದ್ಧಾರ ಮಾಡಬೇಕು, ಇನ್ನಷ್ಟು ಮೇಲೆ ತರಬೇಕು, ಅವನು ಪುನಃ ಜೀವಂತವಾಗಿ ಬಂದು ಮತ್ತೆ ಅಸುರರ ದೊರೆಯಾದ, ಅಷ್ಟು ಸಾಲದು, ತ್ರೈಲೋಕ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಬೇಕು, ಬಲಿಯ ಮನದಿಚ್ಛೆಯನ್ನು ಪೂರೈಸಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ಯಾಗವನ್ನು ಮಾಡಿಸ್ತಾರೆ. ಆ ಯಾಗಕ್ಕೆ ಹೆಸರು ವಿಶ್ವಜಿತ್. ವಿಶ್ವಜಿತ್ ಅಂದ್ರೆ ಎಲ್ಲವನ್ನೂ ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಕೊಡ್ತದೆ ಯಾಗ ಇದು. ವಿಶ್ವ ಅಂದ್ರೆ ಎಲ್ಲ ಅಂತ, ವಿಶ್ವಜಿತ್ ಅಂದ್ರೆ ಎಲ್ಲವನ್ನೂ ಗೆಲ್ಲುವ ಯೋಗ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಯಾಜಯನ್ ವಿಶ್ವಜಿತ್ ಯಾಗವನ್ನು ಮಾಡಿಸ್ತಾರೆ ಶುಕ್ರರು. ತ್ರಿನಾಕಂ ಜಿಗೀಷಮಾಣಂ, ನಾಕವನ್ನು ಗೆಲ್ಲ ಬಯಸಿದವನು ಬಲಿ, ಸ್ವರ್ಗವನ್ನು ಗೆಲ್ಲ ಬಯಸಿದವನು. ಆ ಕೆಲಸ ಆಗಿರಲಿಲ್ಲ, ಸೋತು ಬಂದಿದ್ದ. ಹಾಗಾಗಿ ಎಷ್ಟರವರೆಗೆ ಆ ಗುರುಗಳಿಗೆ ವಿಶ್ವಾಸ ಅಂತಂದ್ರೆ ತಮ್ಮ ಬಗ್ಗೆ, ತಮ್ಮ ತಪಸ್ಸೆಯ ಬಗ್ಗೆ, ತಮ್ಮ ಶಕ್ತಿಯ ಬಗ್ಗೆ, ಇಲ್ಲಿಯೇ ಪಟ್ಟಾಭಿಷೇಕ ಮಾಡ್ತಾರೆ ದೇವೇಂದ್ರನಾಗಿ. ಯಜ್ಞ ಮಾಡಬೇಕಾದ್ರೆ ಬಲಿಯನ್ನು ಸ್ವರ್ಗಾಧಿಪತಿಯಾಗಿ, ತ್ರಿಲೋಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಿ ಆಮೇಲೆ ಯಾಗ ಮಾಡ್ತಾರೆ. ರಾಮಾಯಣ ಯುದ್ಧಕ್ಕಿಂತ ಮೊದಲೇ ವಿಭೀಷಣ ಬಂದು ಶರಣಾಗ್ತಾ ಇದ್ದಂತೆ ಅವನನ್ನು ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಸಮುದ್ರದ ಈ ಕಡೆ ತೀರದಲ್ಲಿ, ಭಾರತದ ಕಡೆ ತೀರದಲ್ಲಿ, ವಾನರರ ಮಧ್ಯದಲ್ಲಿ ಸಮುದ್ರ ಜಲದಿಂದಲೇ ಅಭಿಷೇಕ ಮಾಡಿಸ್ತಾನೆ ಲಕ್ಷ್ಮಣನ ಮೂಲಕವಾಗಿ. ಲಂಕಾಧಿಪತಿನೇ ಇನ್ನು ರಾವಣ ಬದುಕಿದ್ದಾನೆ, ಅವನ ಇಡೀ ವ್ಯವಸ್ಥೆಗಳು ಹಾಗೇ ಇದೆ. ವಿಶ್ವಾಸ ಅದು ಅಂತ, ನಿನ್ನನ್ನು ಲಂಕಾಧಿಪತಿಯನ್ನಾಗಿ ಮಾಡ್ತೇನೆ ನಾನು. ಹಾಗೆ ನಾಕಾಧಿಪತಿಯಾಗಿ, ಸ್ವರ್ಗಾಧಿಪತಿಯಾಗಿ, ತ್ರಿಲೋಕಾಧಿಪತಿಯಾಗಿ ಬಲಿಯನ್ನು ಅಭಿಷೇಕ ಮಾಡ್ತಾರೆ ಭೃಗುವಂಶೀಯರು. ಆಮೇಲೆ ಯಾಗ ಮಾಡಿದಾಗ ಆ ಯಾಗಾಗ್ನಿಯಿಂದ ಇವೆಲ್ಲ ಹೊರಗೆ ಬಂದು ಅನುಗ್ರಹ ಆಶೀರ್ವಾದ ರೂಪವಾಗಿ ಒಂದು ಹಸಿರು ಕುದುರೆಗಳು, ಇಂದ್ರನ ಕುದುರೆಗಳು ಹಸಿರು, ಹರಿದಶ್ವ, ಇಂದ್ರನ ಕುದುರೆಗಳು ಹಸಿರು. ಹಾಗೆ ಅದಕ್ಕೆ ಸದೃಶವಾಗಿರ್ತಕ್ಕಂಥ, ಇಂದ್ರನ ಕುದುರೆಗಳಿಗೆ ಸದೃಶವಾಗಿರ್ತಕ್ಕಂಥ ಹಸಿರು ಕುದುರೆಗಳು ಯಾಗಾಗ್ನಿಯಿಂದ ಆಶೀರ್ವಾದ ರೂಪವಾಗಿ, ವರ ರೂಪವಾಗಿ ಹೊರಗೆ ಬಂದವು. ಆಮೇಲೆ ರಥ, ಸಿಂಹಧ್ವಜ ಭೂಷಿತವಾಗಿರ್ತಕ್ಕಂಥ ಸ್ವರ್ಣ ರಥ, ಚಿನ್ನದ ರಥ, ಸಿಂಹದ ಧ್ವಜ. ಆಮೇಲೆ ಶ್ರೇಷ್ಠವಾದ ಧನುಸ್ಸು, ಬತ್ತಲಾರದ ಬಾಣಗಳ ಬತ್ತಳಿಕೆಯಲ್ಲಿ ಎಷ್ಟು ಬಾಣ ಹಿಡಿಬಹುದು, ಅದು ಖಾಲಿ ಆದ್ಮೇಲೆ ಏನು ಆ ಚಿಂತೆ ಭೃಗುವಿಗಿಲ್ಲ. ಯಾಕೆಂದ್ರೆ ಬತ್ತಲಾರದ ಬತ್ತಳಿಕೆ, ಅರ್ಜುನನ ಬಗ್ಗೆ ನಾವು ಕೇಳ್ತೇವೆ, ಬತ್ತಲಾರದ ಬತ್ತಳಿಕೆ ಇತ್ತು, ಅಕ್ಷಯ ತೂಣೀರ ಅಂಥದ್ದು. ಬಾಡದ ಕಮಲದ ಮಾಲೆ ಬ್ರಹ್ಮದೇವರ ಆಶೀರ್ವಾದವಾಗಿ ಕೊಟ್ಟರು ಬಲಿಗೆ. ಆಮೇಲೆ ಶುಕ್ರಾಚಾರ್ಯರು ಶಂಖಗಳನ್ನು ಕೊಟ್ಟರು. ಯುದ್ಧದಲ್ಲಿ ಆರಂಭದಲ್ಲಿ ಶಂಖನಾದ ಮಾಡಬೇಕಾಗ್ತದೆ, ಯುದ್ಧಾರಂಭದ ಸೂಚಕವಾಗಿ ಅಥವಾ ಪರಾಕ್ರಮದ ಸೂಚಕವಾಗಿ. ಇದೆಲ್ಲ ಮಾಡಿ ಅವನನ್ನು ಪಟ್ಟಾಭಿಷೇಕ ಮಾಡಿರತಕ್ಕಂಥದ್ದು. ಸೇನಾ ಸಮೇತನಾಗಿ ಬಲಿ ಸ್ವರ್ಗದ ಮೇಲೆ ಆಕ್ರಮಣ ಮಾಡ್ತಾನೆ. ಯುದ್ಧ ಪ್ರಾರಂಭ ಆಗಬೇಕು. ಆಗ ಯುದ್ಧ ಪ್ರಾರಂಭಕ್ಕಿಂತ ಮೊದಲೇ ದೇವಗುರು ದೇವೇಂದ್ರನಿಗೂ ದೇವತೆಗಳಿಗೂ ಹೇಳಿದ್ರಂತೆ, ನೀವು ಯುದ್ಧ ಮಾಡಬೇಡಿ, ನಿಮಗೆಲ್ಲ ಯುದ್ಧ ಅಲ್ಲ ಇದು, ಗುರು ಕರುಣೆ. ಮತ್ತೆ ಅದು ಆ ಕಡೆ ನೀವು ಈಗ ಯುದ್ಧಕ್ಕೆ ಹೋದರೆ ಧೂಳಿ ಪಟವಾಗಿ ಹೋಗ್ತೀರಿ, ಧ್ವಂಸವಾಗಿ ಹೋಗ್ತೀರಿ. ಬಲಿ ಸುಮ್ಮನೆ ಬಂದಿಲ್ಲ, ಗುರುಕೃಪಾ ಕವಚದಿಂದ ರಕ್ಷಿತನಾಗಿ ಬಂದಿದ್ದಾನೆ, ವಿಶ್ವಜಿತ್ ಯಾಗದ ಪುಣ್ಯವನ್ನು ಹೊತ್ತು ಬಂದಿದ್ದಾನೆ. ಅವನನ್ನು ಈಗ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಬೃಹಸ್ಪತಿ ಹೇಳಿದ ಮಾತೇನು? ಗುರುಕರುಣೆಯ ವಜ್ರ ಕವಚದಲ್ಲಿ ಬಲಿ ಈಗ ಸುರಕ್ಷಿತ, ಶ್ರೀಹರಿಯಲ್ಲದೆ
ಮತ್ತಾರು ಈಗ ಅವನನ್ನು ಎದುರಿಸಲಾರರು. ಸಾಕ್ಷಾತ್ ಶ್ರೀಹರಿಯೇ ಬರಬೇಕಷ್ಟೇ. ಇನ್ನು ಅದು ಶ್ರೀಹರಿ ಬಂದರೂ ಕೂಡ ಇವನನ್ನೇನಾದ್ರು ಮಾಡಬೇಕಾದ್ರೆ ಆ ಗುರುಕೃಪಾ ಕವಚ ಹೋಗ್ಬೇಕು. ಅದಿಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇನ್ ಮಾಡಬಲ್ರಿ? ಹಾಗಾದ್ರೆ ಏನ್ ಮಾಡೋದು? ಸ್ವರ್ಗ ಬಿಟ್ಟು ಹೋಗಿ ಸ್ವರ್ಗ ತ್ಯಾಗ ಮಾಡಿ. ಅದೇ ದಾರಿ ಇರತಕ್ಕಂಥದ್ದು. ಈಗ ಬೇರೆ ದಾರಿ ಇಲ್ಲ. ಮತ್ತೆ ನಮ್ಮ ಕತೆ, ನಮಗಿನ್ ಸ್ವರ್ಗ ಇಲ್ವಾ ಹಾಗಾದ್ರೆ? ಅಂದ್ರೆ ಇಲ್ಲ ಇಲ್ಲ. ಕಾಲ ಪ್ರದೀಕ್ಷೆ ಮಾಡಿ. ನಿಮಗೊಂದು ಕಾಲವಾದ್ರೆ ಬಲಿಗೊಂದು ಕಾಲ, ಬಲಿಗೊಂದು ಕಾಲವಾದ್ರೆ ನಿಮಗೊಂದು ಕಾಲ. ಮತ್ತೆ ನಿಮ್ಮ ಕಾಲ ಬರ್ತದೆ. ಅಲ್ಲಿವರೆಗೂ ನೀವು ಇರ್ಬೇಕಲ್ಲ. ಈಗ ಹೋದ್ರೆ ಇರೋದೇ ಇಲ್ಲ ನೀವು. ಹಾಗಾಗಿ ಕಾಲ ಪ್ರತೀಕ್ಷೆ ಮಾಡಿ ಎಂಬುದಾಗಿ ಹೇಳಿ ದೇವತೆಗಳನ್ನು ಸ್ವರ್ಗದಿಂದ ಕಳುಹಿಸಿಕೊಡ್ತಾರೆ ದೇವಗುರು. ಬಲಿ ಬಂದ್ರೆ ಅಲ್ಲಿ ಯಾರು ಇಲ್ಲ. ಸ್ವರ್ಗ ಖಾಲಿ, ಎಲ್ಲ ಕುರ್ಚಿಗಳು ಖಾಲಿ, ಯಾರು ಬೇಕಾದ್ರೂ ಹೋಗಿ ಕೂತ್ಕೋಬಹುದು ಅಂತ ಸ್ಥಿತಿ ಸ್ವರ್ಗದಲ್ಲಿ ಅಂತ. ರಿಕ್ತ ಸಿಂಹಾಸನವನ್ನು ಆರೋಹಣ ಮಾಡ್ತಾನೆ ಬಲಿ. ಅಮರಶೂನ್ಯವಾದ ಅಮರಾವತಿ, ಅದು ಹೆಸರು ಅಮರಾವತಿ ಅಂತ. ಅದಕ್ಕೆ ಅಮರರ ಇಲ್ಲ ಅಮರಾವತಿಯಲ್ಲಿ. ಅಲ್ಲಿಗೆ ಅಡೆತಡೆ ಇಲ್ಲದೆ ಪ್ರವೇಶ. ಶೂನ್ಯವಾದ ಅಮರಾವತಿ, ರಿಕ್ತವಾದ ಸಿಂಹಾಸನ. ಇದು ಅಯೋಧ್ಯೆಯನ್ನ ಯುದ್ಧವೇ ಇಲ್ಲದೆ ಬಲಿಗೆ ಒದಗಿ ಬಂತು. ಇದೆಲ್ಲ ಸಾಮರ್ಥ್ಯ ತನ್ನ ಗುರುವಿನ ಕರುಣೆಯಿಂದ, ಮತ್ತು ಯುದ್ಧದಲ್ಲೇ ಸಿಕ್ಕಿದ್ದು ದೇವಗುರುವಿನ ಕರುಣೆಯಿಂದ ಹಾಗನ್ಬೋದು. ದೇವಗುರು ದೇವತೆಗಳಿಗೆ ಸೂಚನೆ ಕೊಟ್ಟಿದೆ ಅಂತ ಯುದ್ಧವೇ ಇಲ್ಲ. ಹಾಗಾಗಿ ರಕ್ತದ ಬಿಂದು ಒಂದು ಚೆಲ್ಲದೆ ಯುದ್ಧ ಮುಗಿಯಿತು. ಶುರುವಾಗಲೇ ಇಲ್ಲ ಯುದ್ಧ, ಮುಗಿಯೋದೇನು. ಬಲಿ ಸಿಂಹಾಸನಾಧೀಶ್ವರನಾದ, ತ್ರಿಲೋಕವನ್ನು ಆಡಿದ. ಬಲಿ ಒಳ್ಳೆಯವನೇ, ಪ್ರಹ್ಲಾದನ ಮೊಮ್ಮಗ, ಪ್ರಹ್ಲಾದನಿಗೆ ತಕ್ಕಂತವನು. ಸಾಮಾನ್ಯವಾಗಿ ಮೊಮ್ಮಕ್ಕಳ ಹೆಸರನ್ನ, ಮೊಮ್ಮಕ್ಕಳಿಗೆ ಅಜ್ಜನ ಹೆಸರನ್ನು ಇಡ್ತಾರೆ. ಯಾಕೆಂದ್ರೆ ಅಜ್ಜ ಬಂದಿರ್ತಾನೆ ಅಥವಾ ಅಜ್ಜನ ಅಂಶಗಳು ಬಂದಿರ್ತವೆ ಮೊಮ್ಮಕ್ಕಳಲ್ಲಿ. ಅಜ್ಜನ ಅಂಶ ಅಪ್ಪನಿಗೆಲ್ಲ ಬರೋದು, ಮುಂದಿನ ಪೀಳಿಗೆಗೆ ಅಂತ. ಹಾಗೆ ವಿರೋಚನಿಗೆ ಬರಲಿಲ್ಲ ಅದು ಪ್ರಹ್ಲಾದನ ಗುಣಗಳು, ಬಲಿಗೆ ಬಂತು. ಹಾಗೆ ಪ್ರಹ್ಲಾದ ಅಂತವನು, ಬಲಿ ಕೂಡ ಅಂತವನೇ ಹೆಚ್ಚು ಕಡಿಮೆ, ಒಳ್ಳೆಯವನೇ ಅವನು. ಆದರೆ ಅವನು ಸುತ್ತಮುತ್ತ ಹರಡಿದಾರಲ್ಲ, ಅದೆಲ್ಲ ಅದೇ ಜಾತಿ ರಾಕ್ಷಸರು. ಬಲಿ ಯಾರಿಗೂ ಏನೂ ತೊಂದರೆ ಮಾಡದೇ ಇರ್ಬೋದು, ಆದರೆ ಉಳಿದವರೆಲ್ಲ ಇದಾರಲ್ಲ ಸುತ್ತಮುತ್ತ ಇರ್ತಕ್ಕಂಥವ್ರು, ಬಲಿಯ ಗಣಗಳು. ಆ ಗಣಗಳು ಪ್ರಪಂಚಕ್ಕೆ ಮಾಡಿದ ವಿಪ್ಲವ, ಮಾಡುವಂತ ವಿಪ್ಲವ ಬಹಳ ದೊಡ್ಡದು. ಸದ್ಯ ಹಿರಣ್ಯಕಶಿಪವಾಗಿದ್ದು ಅವನೇ ಸ್ವತಃ ಮಾಡ್ತಾ ಇದ್ದ, ಅದಿಲ್ಲ ಈಗ, ಅಂತ ಸಂದರ್ಭ ಇಲ್ಲ. ಆದರೆ ರಾಕ್ಷಸರ ಉಪಟಳ ಪ್ರಪಂಚಕ್ಕೆ ಇದ್ದೇ ಇದೆ, ದೇವತೆಗಳ ರಕ್ಷೆ ಇಲ್ಲ, ರಾಕ್ಷಸರ ಉಪಟಳ ಇದ್ದೇ ಇದೆ. ಹಾಗಾಗಿ ಅದಕ್ಕೊಂದು ಅಂತ್ಯವನ್ನು ಹಾಡೋದು ಅನಿವಾರ್ಯವೇ ಆಗಿತ್ತು. ಏನಾದರೂ ಮಾಡಲೇಬೇಕು. ಬಲಿ ಇರುವವರೆಗೂ ಆಗೋದಿಲ್ಲ, ಬಲಿ ದೇವೇಂದ್ರನಾಗಿರುವವರೆಗೂ ಇದನ್ನ ಆಗೋದಿಲ್ಲ. ಹಾಗಾಗಿ ಬಲಿಯನ್ನು ಇಳಿಸ್ದೆ ನೋಡಿ, ಹೀಗಾಗ್ತದೆ ಕೆಲವು ಸರ್ತಿ ಅಂತ. ಹಿಂಬಾಲಕರು ಸರಿ ಇಲ್ಲದೆ ಇದ್ರೆ ಅದರ ಪರಿಣಾಮಗಳೆಲ್ಲೂ ಕೂಡ ಮುಂದಿರುವವನಿಗೆ, ನೇತಾರನಿಗೆ ಅದು ಸಹಜವೇ. ಅದು ಮನೆಯವರು ಮಾಡಿದ ಪಾಪವೆಲ್ಲ ಯಜಮಾನನಿಗೆ, ರಾಷ್ಟ್ರದಲ್ಲಿ ಮಾಡಿದ ಪಾಪವೆಲ್ಲ ರಾಜನಿಗೆ, ರಾಜ ಮಾಡಿದ ಪಾಪವೆಲ್ಲ ರಾಜಗುರುವಿಗೆ. ಹೀಗಿದೆ. ರಾಜ ರಾಷ್ಟ್ರಗತಂ ಪಾಪಂ, ರಾಜ ಪಾಪಂ ಪುರೋಹಿತ. ಹಾಗಾಗಿ ರಾಜಪುರೋಹಿತ ಅನ್ನೋದು ಅದು ಭಾರಿ ಯೋಗ್ಯತೆ ಬೇಕು ರಾಜಪುರೋಹಿತ ಆಗಬೇಕಾದ್ರೆ. ಅಂದ್ರೆ ರಾಷ್ಟ್ರದ ಪಾಪವನ್ನೇ ಕರಗಿಸುವ ಚೈತನ್ಯ ಉಳ್ಳವರು ಒಪ್ಕೋಬೇಕು ಅದನ್ನು, ವಸಿಟ್ಟರಂತವ್ರು. ಇಲ್ದಿದ್ರೆ ಅದು ಪಾಪಕ್ಕೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ತನ್ನ ಸಹಚರರು ಮಾಡಿದ ಪಾಪಗಳಿಗೆ ಬಲಿ ಬೆಲೆ ತೆರಬೇಕಾಯ್ತು. ಹಾಗಂತ ಬಲಿಯ ಭಕ್ತಿಗೆ, ಬಲಿಯ ಧರ್ಮಕ್ಕೂ ಬೆಲೆ ಇತ್ತು, ಅದು ಸಿಗ್ತದೆ ಮುಂದೆ. ದೊಡ್ಡ ಒಂದು ಯೋಜನೆ ತಯಾರಾಯಿತು, ಹೇಗೆ ಬಲಿಯನ್ನು ಪುನಃ ಕೆಳಗಿಳಿಸಬೇಕು ಅನ್ನೋ ಬಗ್ಗೆ ದೊಡ್ಡ ಯೋಜನೆ ತಯಾರಾಯಿತು. ಕಶ್ಯಪ ಅದಿತಿಯರು ತಪಸ್ಸು ಮಾಡಿ ವಿಷ್ಣುವನ್ನು ಬಲಿಸಿ ವರ ಪಡ್ಕೊಂಡ್ರು, ಮಗನಾಗಿ ಹುಟ್ಟಬೇಕು ಅಂತ. ಇಂದ್ರ ಅಣ್ಣ, ಇಂದ್ರನ ತಮ್ಮ ಉಪೇಂದ್ರನಾಗಿ ಹುಟ್ಟು ನೀನು. ಹಾಗೆ ವಾಮನ ಹುಟ್ಟಿದ. ಅದೆಲ್ಲ ಅದ್ಭುತವಾಗಿರ್ತಕ್ಕಂಥ ಕಥೆ. ಹುಟ್ಟಿದ ವಾಮನ ಅವನಿಗೆ ಹೇಗೆ ಸೃಷ್ಟಿಯೇ ನಮಿಸಿತ್ತು, ಸೃಷ್ಟಿಯೇ ಗೌರವ ಕೊಡ್ತು, ಅದೆಲ್ಲ ವಿಶೇಷವಾಗಿರ್ತಕ್ಕಂಥ ಕಥೆ. ಈಗ ಸಂದರ್ಭಕ್ಕದು ಅಂತ ಪ್ರಸ್ತುತ ಅಲ್ಲ. ಅವನು ಬಂದಿದ್ದೇನೆಂದ್ರೆ ಯುದ್ಧವಿಲ್ಲದೆ ಬಲಿಯನ್ನು ಸೋಲಿಸಲಿಕ್ಕೆ ಬಂದವನು. ಅದೇ ತಿರುಗಿ ಬರ್ತಕ್ಕಂಥದ್ದು. ಹೇಗೆ ಯುದ್ಧವಿಲ್ಲದೆ ಅಮರಾವತಿಯನ್ನು ಗೆದ್ದನವನು ಬಲಿ, ಹಾಗೆ ಬಲಿಯಿಂದ ಅಮರಾವತಿಯನ್ನು ಯುದ್ಧವಿಲ್ಲದೆ ಪುನಃ ಪಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ವಾಮನ ಬಂದಿರತಕ್ಕಂಥದ್ದು ಅಂತ. ದೊಡ್ಡ ಯಜ್ಞ, ಬಲಿ ದಾನ ಮಾಡ್ತಾ ಇದ್ದಾನೆ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ದೇಹದಿಂದವನಿಗೆ ನಾಸ್ತಿ ಅಂತ ಹೇಳೋದಿಲ್ಲ ಅಂತ. ಕೇಳಿದ್ನೆಲ್ಲ ಕೊಡ್ತಾ ಇದ್ದ. ಹಾಗೆ ಅವನಲ್ಲಿ ಎಲ್ಲವನ್ನೂ ಕೇಳುವ ಸಲುವಾಗಿ ವಾಮನ ಹೋಗ್ತಾ ಇರ್ತಕ್ಕಂಥದ್ದು. ಅದು
ಅವನ ತೇಜಸ್ಸು ನೋಡಿ ಭಾರಿ ಗೌರವ ಪ್ರಾಪ್ತ ಆಯಿತು. ಅಲ್ಲಿ ಕೊನೆಗೆ ಎಲ್ಲ ಆಗಿ ಬಲಿಯ ಮುಂದೆ ಬಂದು ವಾಮನ ನಿಂತು ನಿನಗೇನ್ ಬೇಕು ಕೇಳು ಅಂತ ಬಲಿ ಹೇಳಿಯೂ ಆಯ್ತು. ವಾಮನ ಕೇಳಬೇಕು. ವಾಮನ 3 ಹೆಜ್ಜೆಯನ್ನು ಕೇಳುವಂತ ಸಂದರ್ಭ ಅಲ್ಲಿ. ಆಗ ಅದೇ ಶುಕ್ರರು ಅಡ್ಡ ಬರ್ತಾರೆ ಮತ್ತೆ ಬಲಿಗೆ. ಬೇಡ, ನೀನು ಒಪ್ಕೋಬೇಡ ನನ್ನ. ಏಷತೆ ಸ್ಥಾನಂ ಐಶ್ವರ್ಯಂ ಶ್ರಿಯಂ ತೇಜೋ ಯಶ ಶ್ರುತಂ ದಾಸ್ಯತಿ ಆಚ್ಛೇದ್ಯ ಚಕ್ರಾಯ. ನಿನ್ನ ಮುಂದಿರುವುದು ಮಾಯೆ. ಅದು ನಿನ್ನ ತೇಜಸ್ಸು, ನಿನ್ನ ಸ್ಥಾನ, ನಿನ್ನ ಐಶ್ವರ್ಯ ಅಂದ್ರೆ ಅಧಿಕಾರ, ನಿನ್ನ ಸಂಪತ್ತು, ನಿನ್ನ ತೇಜಸ್ಸು, ನಿನ್ನ ಯಶಸ್ಸು ಎಲ್ಲವನ್ನು ಕಿತ್ತುಕೊಂಡು ಇಂದ್ರನಿಗೆ ಕೊಡಲಿಕ್ಕೆ ಅವನು ಬಂದಿದ್ದಾನೆ. ಯಾರಿವನು? ಆ ನಿಜವನ್ನು ಶುಕ್ರರು ಹೇಳ್ತಾರೆ ಬಲಿಗೆ. ಮಾಯಾ ಮಾಣವಕೋ ಹರಿಹಿ. ಇದು ಮಾಯಾ ಮಾಣವಕ. ಮಾಣವಕ ಅಂದ್ರೆ ಮಾಣೆ ಅಂತ ನಾವೀಗ ಅಷ್ಟಕ್ಕೆ ಬಂದು ನಿಂತಿದೆ. ಮಾಣವಕ ಅನ್ನೋ ಸಂಸ್ಕೃತ ಪದ ಮಾಣಿಯಾಗಿದೆ. ಒಟು ಅಂತ. ಇದು ಒಟುವಲ್ಲ, ಮಾಯಾ ಮಾಣವಕ. ಇದು ನಿಜವಾಗಿ ಯಾರು ಅಂದ್ರೆ ಹರಿಹಿ. ಹಾಗಾಗಿ 3 ಹೆಜ್ಜೆಯಿಂದ ಮಾಡುವಂಥದ್ದು ಬಹಳ ಇದೆ. ಏನು ಮಾಡ್ತಾನೆ ಅಂತ ಕೂಡ ಸ್ಪಷ್ಟಪಡಿಸಿ ಬಿಡ್ತಾರೆ ಶುಕ್ರರು. 2 ಹೆಜ್ಜೆಯಲ್ಲಿ ನಿನ್ನದೆಲ್ಲ ಮುಗಿದು ಹೋಗ್ತದೆ ಬಲಿ. 2 ಹೆಜ್ಜೆಯಲ್ಲಿ ನಿನ್ನದೆಲ್ಲವೂ ಮುಗಿದು ಹೋಗ್ತದೆ. ನಿನ್ನದು ಇನ್ನು ಕೊಡ್ಲಿಕ್ಕೆ ಏನು ಉಳಿಯೋದಿಲ್ಲ. 3ನೇ ಹೆಜ್ಜೆಗೆ ಏನು ಕೊಡ್ತೀಯ? ಗುರುಗಳು ಅಂದ್ರೆ ಏನು ಅಂತ, ಗುರು ಕಾರುಣ್ಯ ಅಂದ್ರೆ ಏನು ಅಂತ. ಗುರು ಕಾರುಣ್ಯ ಎಲ್ಲಿವರೆಗೆ ಅಂದ್ರೆ ಸೋತವನನ್ನು ಗೆಲ್ಲಿಸುವಲ್ಲಿ, ಸತ್ತವನನ್ನು ಬದುಕಿಸುವಲ್ಲಿ. ಈಗ ಬದುಕಿನ ಆಶೆಯನ್ನೇ ಕಳ್ಕೊಂಡಿದ್ದೆ, ಬದುಕಿನಲ್ಲಿ ಆಸೆಯನ್ನೇ ಕಳ್ಕೊಂಡಿದ್ದೆ ಅಂತ ಬಹಳ ಜನ ಸಿಗ್ತಾರೆ ನಿಮ್ಗೆ. ಮತ್ತೆ ಆಸೆ ಬಂತು, ಇಂಥವ್ರು ಸಿಕ್ಕಿದ್ರು. ಬದುಕನ್ನೇ ಕಳ್ಕೊಂಡವನು, ಸತ್ತು ಹೋದವನು. ಅಂತಹ ಬಲಿಯನ್ನು ಜೀವಂತಗೊಳಿಸಿ ಶಕ್ತಿ ಸಾಮರ್ಥ್ಯ ಸಂಪನ್ನನಾಗಿ ಮಾಡಿ ಸಮಸ್ತ ಉಪಕರಣಗಳನ್ನು ಕೊಟ್ಟು ಯೋಗ್ಯತೆ ಕೊಟ್ಟು ತ್ರಿಲೋಕಾಧಿಪತ್ಯವನ್ನು ಒದಗಿಸಿ ಈಗ ಅದರ ಹರಣವಾಗ್ತದೆ ಅಂದಾಗ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಕಿತ್ಕೊಂಡು ಹೋಗೋದಕ್ಕೆ. ಆದ್ರೆ ಗುರು ಅಡ್ಡ ಬರ್ತಾನೆ. ಅದಕ್ಕೆ ನಿಷ್ಪ್ರತ್ಯೋ ಆನಶಂಸ್ಯಾತ್, ತಡೆಯಿಲ್ಲದ ಕರುಣೆ ಎಂಬ ಮಾತನ್ನು ನಾವು ಪ್ರಸ್ತಾಪ ಮಾಡಿರುವಂತದ್ದು. 2 ಕಾರಣ ಕೊಡ್ತಾರೆ ಶುಕ್ರರು. ಒಂದು ಕಾರಣ ಏನು, ನೀನು ಯಾಕೆ ಇದನ್ನು ಕೊಡಬಾರದು ಈ ದಾನವನ್ನು ಅಂತಂದ್ರೆ, ಒಂದು ಎಲ್ಲ ಕಳ್ಕೊಳ್ತೀಯ ನೀನೀಗ, ಎಲ್ಲ ಇಂದ್ರನಿಗೆ ಹೋಗ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನು, ನಾವು ಕೊಡಿಸಿದ್ದು ನಿನಗಿದು, ಅದು ಕಳೆದು ಹೋಗ್ತದೆ ನಿನಗೆ. ಹೋಗ್ಲಿ ಬಿಡಿ. ಬಲಿ ಅವನು ಹೇಳಿ ಕೇಳಿ ಮಹಾಬಲಿ. ಮುಂದಿನ ಮಾತನ್ನು ಹೇಳ್ತಾರೆ ಶುಕ್ರರು. ಅಷ್ಟೇ ಅಲ್ಲ, ಇವನು ಏನು ದಾನ ಕೇಳ್ತಾನೋ ದಾನವನ್ನು ನೀನು ಪೂರ್ತಿ ಕೊಡೋಕ್ಕಾಗೋದಿಲ್ಲ. ನರಕಕ್ಕೆ ಹೋಗ್ತೀಯಾ? 3 ಹೆಜ್ಜೆ ಕೇಳ್ತಾ ಇರುವಂತದ್ದು. 2 ಹೆಜ್ಜೆಗೆ ನಿನ್ನ ಸಂಪೂರ್ಣ ಸರ್ವಸ್ವೇ ಮುಗಿದು ಹೋಗ್ತದೆ. 3ನೇ ಹೆಜ್ಜೆಗೆ ಏನ್ ಮಾಡ್ತೀಯೇ, ಏನ್ ಕೊಡ್ತೀಯೇ? ಕೊಟ್ಟ ವಚನ ಏನೇನದು, ಕೇಳಿದ್ದನ್ನು ಕೊಡ್ತಾನೆ. 3 ಹೆಜ್ಜೆ ಕೇಳಿದಾನೆ. ಈಗ ನೀನು ಹಿಂದಕ್ಕೆ ಬರದೇ ಇದ್ರೆ ಈ ಹಂತದಲ್ಲಿ ಆ ಕೇಳಿದ್ದನ್ನು ಕೊಡ್ಲಾರೆ ನೀನು. ಹಾಗೆ ಆಯ್ತು ಮುಂದೆ. ಅದು 3ನೇ ಹೆಜ್ಜೆ ಕೊಡ್ಲಿಕ್ಕೆ ಏನಿರಲಿಲ್ಲ ಬಲಿಗೆ. 2 ಹೆಜ್ಜೆಯಲ್ಲೇ, 1 ಹೆಜ್ಜೆಯಿಂದ ಇಹ, ಇನ್ನೊಂದು ಹೆಜ್ಜೆಯಿಂದ ಪರ. ಇದೆಲ್ಲ 1 ಹೆಜ್ಜೆಯಿಂದ, ಅದೆಲ್ಲ 1 ಹೆಜ್ಜೆಯಿಂದ ಮುಗಿದೋಯ್ತು. ಇನ್ನೇನಿದೆ? ಬಲಿಯಾಗಿದ್ರಿಂದ ಅವನೇನೊಂದು ಮಾಡ್ತಾನೆ ಅದಕ್ಕೊಂದು, ಅದು ಬೇರೆ ವಿಷಯ. ಆದ್ರೆ ಗುರುಗಳ ಕಾಳಜಿ ಒಂದು ನೋಡಿ ಹೇಗಿದೆ ಅಂತ. ಹಾಗಾಗಿ ಬೇಡ, ಜೀವನವೇ ಅಡಿಮೆಯಲ್ಲಾಗುವ ದಾನವು ದಾನವಲ್ಲ. ಶುಕ್ರರು ಹೇಳಿದ್ದು ಬಲಿಗೆ. ಮತ್ತೆ ದಾನಂ ಪ್ರಶಂಸಂತಿ ಏನ ವೃತ್ತಿರ್ ವಿಪದ್ಯತೆ. ವೃತ್ತಿ ಅಂದ್ರೆ ನಮ್ಮ ಅಸ್ತಿತ್ವ, ಅದೇ ಅಸ್ತವ್ಯಸ್ತವಾಗ್ತಕ್ಕಂಥ ದಾನವಲ್ಲ. ದೇವಗುರುಗಳು ಹೀಗೆ ಹೇಳ್ತಾರಲ್ಲೋ ಗೊತ್ತಿಲ್ಲ, ಹೊಸ ಗುರುಗಳು ಹೀಗೆ ಹೇಳಿದ್ದಾರೆ. ಹಾಗಾಗಿ ನತ ದಾನಂ ಪ್ರಶಂಸಂತಿ ಏನ ವೃತ್ತಿರ್ ವಿಪದ್ಯತೆ. ನಿನ್ನ ಅಸ್ತಿತ್ವವೇ ಹೋಗ್ತದಲ್ಲ, ಮತ್ತೆ ಎಂತ ದಾನ ನಿನ್ನದದು ಅಂತ ನೋಡಿ. ಇದೆಲ್ಲ ಗುರು ಕಾರುಣ್ಯ ಅಂತ. ಸಾಕ್ಷಾತ್ ಭಗವಂತನೇ ಬಂದಿದ್ದು ಗೊತ್ತಿದೆಯಲ್ಲ, ಮಾಯಾ ಮಾನವಕ್ಕೂ ಹೊರಗೆ ಅಂತ ಹೇಳ್ತಾ ಇದ್ದಲ್ಲ ಶುಕ್ರರು. ಆದರೂ ಶಿಷ್ಯ ಪಕ್ಷಪಾತಿ. ದೇವರೇ ಬಂದು ನಿಂತ್ಕೊಂಡ್ರು ಶಿಷ್ಯ ಪಕ್ಷಪಾತಿ. ನಾವು ಆ ಕಡೆಯಿಂದ ಯೋಚನೆ ಮಾಡಬೇಕು ಅಂತ. ಶುಕ್ರರ ಕಡೆಯಿಂದ ಯೋಚನೆ ಮಾಡಿದ್ರೆ, ಬಲಿ ಕಡೆಯಿಂದ ಯೋಚನೆ ಮಾಡಿದ್ರೆ ಗುರುವಿನ ಕಾರುಣ್ಯ ಏನು ಅಂತ ಅರ್ಥ ಆಗ್ತದೆ ಅಂತ. ತಡೆ ಇಲ್ಲ ಆ ಕಾರುಣ್ಯಕ್ಕೆ. ಎಷ್ಟರ ಮಟ್ಟಿಗೆ? ಯಮನೂ ತಡೆಯಲ್ಲ ಅನ್ನೋದು ಆಯ್ತು, ಈಗ ಮೊದಲೇ ಕೇಳಿರ್ತಕ್ಕಂಥದ್ದು. ಈಗ ಯಮನಿಗಿಂತ ಮೇಲೆ ಸಾಕ್ಷಾತ್ ಭಗವಂತನೇ ಬಂದು ನಿಂತರೂ ಅದು ಕೂಡ ತಡೆಯಲ್ಲ. ನಿನ್ನ ಆಮೇಲೆ ನೋಡ್ಕೊಳ್ತಾನೆ, ಮೊದಲು ಶಿಷ್ಯ ಅಂತ.
ಎನ್ನುವಂತ ಗುರು. ಅಲ್ಲಿಂದ ಮುಂದಕ್ಕೆ ಬಲಿ ಒಪ್ಕೊಳ್ಳಿ. ತುಂಬಾ ಗುರು ಶಿಷ್ಯರಲ್ಲಿ ಚರ್ಚೆ ಆಯಿತು. ಇಲ್ಲ, ಇಲ್ಲಿ ನಾನು ಕೊಡೋದೆ ಸೇ ಅಂತ ಗುರು ಹಠ ಹಿಡಿದು ಕೂತ್ಕೊಂಡ್ರೆ. ಸಿಟ್ಟು ಬಂತು ಶುಕ್ರರಿಗೆ. ಸಿಟ್ಟು ಕಾಳಜಿಯಿಂದಲೇ ಬಂದಿರತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೇಳಿದ್ರು ಹೋಗ್ತಾ ಇದೆ ಅಲ್ಲದು, ಇಷ್ಟು ಹೇಳಿದ್ರು ಕೂಡ ಅವನು ಬುದ್ಧಿ ಇಲ್ವಲ್ಲ ಇವನಿಗೆ ಅಂತ. ದೃಢಂ ಪಂಡಿತ ಮಾನ್ಯಜ್ಞ ಸ್ತಬ್ಧೋಸಿ ಅಸ್ಮದುಪೇಕ್ಷೆಯ. ನಿನ್ನನ್ನು ನೀನು ಜ್ಞಾನಿ ಅಂತ ಅಂದ್ಕೊಂಡಿದೀಯ, ನೀನು ಜ್ಞಾನಿ ಅಲ್ಲ, ನೀನು ಬುದ್ಧಿ ಇಲ್ಲದವನು. ಅಹಂಕಾರ ಹೆಚ್ಚಾಯಿತು ನನಗೆ. ಉಪೇಕ್ಷೆ ಮಾಡ್ತೀಯ ನಮ್ಮನ್ನು, ನಮ್ಮ ಶಾಸ್ತ್ರವನ್ನು ಮೀರ್ತೀಯ, ಕಳ್ಕೋ ಎಲ್ಲವನ್ನು. ಗುರುಗಳು ಹೇಳಿದ್ರು. ಗ್ರಂಥಗಳು ಹೇಳ್ತವೆ, ಶುಕ್ರರು ಹೇಳಿದ್ದು ದೈವ ಪ್ರೇರಣೆಯ, ದೈವದಿಂದ ಪ್ರೇರಿತರಾಗಿ ಅಂತ. ಯಾಕೆಂದ್ರೆ ಅಷ್ಟು ಕೆಲಸ ಆಗಲೇಬೇಕಾಗಿದೆ. ಹಾಗಾಗಿ ದೈವವೇ ಬುದ್ಧಿಯಲ್ಲಿ ಕುಳಿತು ಶುಕ್ರರ ಬಾಯಿಂದ ಬರೋ ಹಾಗೆ ಮಾಡುದು ಅಂತ. ಇಲ್ಲಿದ್ದು ಬರೋದಲ್ಲ ಅದು, ಆ ಮಾತು ಖಂಡಿತವಾಗಿ ಅದು. ಯಾಕೆ ಬರಲೇಬೇಕು ಅಂದ್ರೆ, ಇಲ್ಲದಿದ್ರೆ ಶ್ರೀಹರಿ ಅವನ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಗವಂತನಾದ್ರೆ ಏನು? ಗುರುಕೃಪೆಯಿಂದ ರಕ್ಷಿತನಾದವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಭಗವಂತನಾದ್ರೂ ಕೂಡ ಅವನೇ ಗುರುವಾಗಿ ಬರ್ತಾನೆ ಅಲ್ವಾ. ಅವನಿಗೂ ಗುರುವಿಗೂ ಭೇದ ಇಲ್ಲ. ಮುಂದಕ್ಕೆ ಇದೇ ಗುರು ಲಕ್ಷಣದಲ್ಲಿ ಅದೇ ಬರ್ತದೆ, ಗುರುವೇ ದೇವರು, ದೇವರೇ ಗುರು ಅಂತ. ಹಾಗಾಗಿ ಹೇಗೆ ಅವನು ವ್ಯತ್ಯಾಸ ಮಾಡ್ತಾನೆ ಅದನ್ನು? ಅದೇ ಗುರುವಿನ ಬಾಯಿಯಿಂದ ದೈವವೇ ಅದನ್ನು ಹೇಳಿಸಿ, ಏನು ಭ್ರಶ್ಯಸೆ ಶ್ರೀಯ ಅಚಿರಾತ್ ಭ್ರಶ್ಯಸೆ ಶ್ರೀಯ, ಬೇಗ ನೀನು ಕಳ್ಕೊಳ್ತೀವಿ ಇದೆಲ್ಲವನ್ನು ಎಂಬ ಮಾತನ್ನು ದೈವ ಹೇಳಿಸಿ ಆಮೇಲೆ ತನ್ನ ಕೆಲಸ ಮಾಡ್ತಾನೆ. ಆಯ್ತು, ಗುರುಗಳು ಹೇಳಿದ್ರಲ್ಲ ಮತ್ತೆ ಹೀಗೆಲ್ಲ, ಮತ್ತೇನು ಕರುಣೆ ಅಂದ್ರೆ ಏನೋ ಅಂತ ಕೇಳಬೇಡಿ, ಮುಂದಿನ ಕಥೆ ಇದೆ. ನಾರದ ಪುರಾಣಕ್ಕೆ ಹೋಗ್ಬೇಕು ನಾವು ಮುಂದಿನ ಕಥೆಗೆ ಅಂತ. ಬಲಿದಾನ, ಬಲಿದಾನ ಅಂತ. ಬಲಿ ಕೊಟ್ಟ ದಾನ ಅಂದ್ರೆ ಏನದು? ನಮ್ಮ ಕನ್ನಡದಲ್ಲಿ ಬಲಿದಾನ ಅಂತ ಬಳಸ್ತೇವಲ್ಲ, ಅಂಥದ್ದದು ಅಂತ. ಎಲ್ಲ ಕೊಟ್ಟನಲ್ಲ ಅವನು, ಈ ಲೋಕ ಆ ಲೋಕ ಎಲ್ಲ ಕೊಟ್ಟು, ಇನ್ನು ಮೂರನೇ ಹೆಜ್ಜೆಗೆ ಜಾಗ ಇಲ್ಲಿದ್ದಾಗ ನನ್ನ ತಲೆ ಮೇಲೆ ಇಡು ಅಂತಂದವ ನಾನು ಅಂತ, ಮೂರನೇ ಹೆಜ್ಜೆ ಎನ್ನುವಂತ. ಹಾಗೆ ಅವನು ದಾನಕ್ಕೆ ಮುಂದಾಗಿದ್ದಾನೆ. ವಿಂಧ್ಯಾವಲಿ ಅವನ ಪತ್ನಿ, ಅವಳು ಧಾರೆ ಎರಿಬೇಕು ದಾನಕ್ಕೆ, ಉದಕವನ್ನು, ಶುದ್ಧೋದಕವನ್ನು ಧಾರೆ ಎರಿಬೇಕಲ್ಲ ದಾನಕ್ಕೆ ಅಂತ, ಅದೆಲ್ಲ ತಯಾರಾಗಿದೆ. ಈ ಗುರು ಎಂಥವನು ಅಂದ್ರೆ, ಆಗಲೂ ಗುರುವಿಗೆ ಸಮಾಧಾನವಾಗಲಿಲ್ಲ ಅಂತ. ಈಗ ಹಾಳಾಗೋಗು ಅಂತ ಹೇಳಿದ್ಮೇಲೆ ಎದ್ದು ಹೋಗ್ಬೋದಲ್ಲ, ಕೋಪವೇ ಬಂದಿದ್ದಿದ್ರೆ, ಅಸಂತೋಷವೇ ಆಗಿದ್ದಿದ್ರೆ ಎದ್ಕೊಂಡು ಹೋಗ್ಬೇಕು. ಇಲ್ಲ, ಪ್ರಯತ್ನ ಮುಂದುವರೆದಿದೆ. ಶಿಷ್ಯ ಏನೇನೂ ಸಹಕಾರ ಕೊಡದೇ ಇದ್ರು, ಯಾವುದಕ್ಕೆ? ತಾನು ಉಳ್ಕೊಳ್ಳೋದಕ್ಕೆ, ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಶಿಷ್ಯನೇ ಪ್ರಯತ್ನ ಮಾಡ್ತಾ ಇಲ್ಲ. ಸಾಕ್ಷಾತ್ ಭಗವಂತ ಬಂದ್ಬಿಟ್ಟಿದ್ದಾನೆ ಕಿತ್ಕೊಳ್ಳೋದಕ್ಕೆ ಎಲ್ಲವನ್ನು. ಗುರು ತನ್ನ ಕಾರ್ಯವನ್ನು ನಿಲ್ಲಿಸಲಿಲ್ಲ, ಅದರ ಮೇಲೆಯೂ ಕೂಡ ಅಂತ. ಹಾಗಾಗಿ ಕೊಟ್ಟ ಕೊನೆಯ ಪ್ರಯತ್ನವಾಗಿ ಆ ಕಮಂಡಲುವಿನ ರಂಧ್ರ ಇದೆಯಲ್ಲ, ಕಮಂಡಲ ಕೊಂಬು, ಹಿಂದಿನ ಕಾಲದಲ್ಲಿ ಕೊಂಬಿನ ಗೆಂಡಿ ಅಂತ ಇರ್ತಾ ಇತ್ತು, ಜಲಪಾತ್ರ, ಅದಕ್ಕೊಂದು ಕೊಂಬು ಹೀಗೆ ಬರುವಂತದ್ದು, ಅಲ್ಲಿಂದ ನೀರು ಬೀಳಬೇಕು ಕೆಳಗಡೆಗೆ. ಆ ರಂಧ್ರದಲ್ಲಿ ಹೋಗಿ ಶುಕ್ರರು ಸ್ವತಃ ನಿಂತ್ಕೊಂಡ್ರಂತೆ, ಸೂಕ್ಷ್ಮ ರೂಪದಲ್ಲಿ ರಂಧ್ರವನ್ನು ಪ್ರವೇಶ ಮಾಡಿ ನೀರು ಬೀಳದ ಇದ್ದಾಗ. ಎಷ್ಟು ಅದ್ಭುತವಾಗಿದೆ ಈ ಕಥೆ ಅಂದ್ರೆ, ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಎಷ್ಟು ಬಗೆಸೋರು ನೀರು ಬಿಡ್ತಾ ಇಲ್ಲ ಅಂತ. ನೀರು ಬಿದ್ದರೂ ದಾನ ಪೂರ್ತಿ ಆಗೋದಿಲ್ಲ. ಈಗ ಹಣ ಕೊಡ್ತೇನೆ ಅಂತ ಬಾಯಲ್ಲಿ ಹೇಳಿದ್ರೆ ಆಯ್ತಾ, ಚೆಕ್ಕಿಗೆ ಸೈನ್ ಮಾಡಬೇಕು ಬೇಡವಾ? ಸೈನ್ ಆಗದಿದ್ರೆ ಅಲ್ಲಿ ತಡೆ ಹಿಡಿಯುವಂತದ್ದು ಅಂತ, ಅಥವಾ ಸೈನ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಸ್ಟಾಪ್ ಪೇಮೆಂಟ್ ಕೊಡುವಂತದ್ದು ಅಂತ. ಆ ರೀತಿಯಲ್ಲಿ ಇದ್ರೆ ಇದರ ವ್ಯವಸ್ಥೆ ಅಂತ ಆಗಿ ಹೋಗಿದೆ. ಎಲ್ಲ ಮಾತು ಎಲ್ಲ ಮುಗಿದೋಗಿದೆ. ಬಲಿ ದಾನ ಕೊಡಬೇಕು, ದಾನ ಕೊಟ್ಟೆ ಕೊಡ್ತೇನೆ ಅಂತ ಹೇಳಿ ಆಗಿದೆ. ಗುರುಗಳು ಹೇಳಿದ್ರು ಕೂಡ ಕೇಳಿಲ್ಲ ಬಲಿ, ಎಲ್ಲನೂ ಆಗೋಗಿದೆ. ಬರೇ ಫಾರ್ಮಾಲಿಟಿ ಮಾತ್ರ ಹೊಡೆದಿರತಕ್ಕಂಥದ್ದು. ಇನ್ ಪ್ರಿನ್ಸಿಪಲ್ ಎಲ್ಲವೂ ಮುಗಿದಿದೆ, ಏನು ಬಾಕಿ ಇಲ್ಲ. ಆದ್ರೆ ಫಾರ್ಮಾಲಿಟಿ ಮಾಡಕ್ ಬಿಡ್ಲಿಲ್ಲ ಶುಕ್ರರು. ಏನೂ ಮಾಡಕ್ ಸಾಧ್ಯ ಆಗದೆ ಇದ್ದಾಗ ಕೊನೆಗೆ ಹೋಗಿ ಆ ನೀರು ಬೀಳುವ ರಂಧ್ರದ ಒಳಗೆ ಸೂಕ್ಷ್ಮವಾಗಿ ಹೋಗಿ ಪ್ರವೇಶ ಮಾಡಿ ನೀರನ್ನು ತಡೆಗಟ್ತಾರೆ, ಅದು ಬೀಳದೆ ಇರಲಿ ಅಂತ. ಏನ್ ಪ್ರಯತ್ನ ಮಾಡೋದು, ನೀರು ಬೀಳ್ತಾ ಇಲ್ಲ. ಏನ್ ಮಾಡೋದನ್ನು ಗೊತ್ತಾಗಲಿಲ್ಲ ಬಲಿಗೆ. ಇಂಥ ಒಂದು ಸಂದರ್ಭ ಬಂತು. ಕೊನೆಗೆ ದೇವರೇ ಪರಿಹಾರ ಕಂಡುಕೊಳ್ಬೇಕಾಯ್ತು ಅದಕ್ಕೆ. ವಾಮನ ಏನ್ ಮಾಡ್ತಾನೆ ಅಂದ್ರೆ, ಒಂದು ದರ್ಭೆಯನ್ನು ತಗೊಳ್ತಾನೆ. ಪಾಪ ಒಂದು ದರ್ಭೆಯನ್ನು ತೆಗೆದುಕೊಂಡು, ಬರೀ ದರ್ಭೆಯಿಂದ ಏನಾಗ್ತದೆ, ಒಳಗಿರೋರು ಶುಕ್ರಾಚಾರ್ಯರು ಯಾರೋ ಅಲ್ಲ, ಆ ದರ್ಭಾಗ್ರದಲ್ಲಿ ಕೋಟಿ ಸೂರ್ಯ ಸಮಪ್ರಭೆಯ ಶಸ್ತ್ರ ಒಂದನ್ನು ವಿನಿವೇಶ ಮಾಡ್ತಾನೆ. ನೋಡೋದಕ್ಕೆ ದರ್ಭೆ ಅಷ್ಟೇ, ಆದರೆ ದರ್ಭೆಯ ತುದಿಯಲ್ಲಿ
ಕೋಟಿ ಸೂರ್ಯ ಪ್ರಕಾಶದ, ಕೋಟಿ ಸೂರ್ಯ ಪ್ರಭಾವದ ಒಂದು ಶಸ್ತ್ರ, ಒಂದು ಬ್ರಹ್ಮಾಸ್ತ್ರ ತುಲ್ಯವಾಗಿರ್ತಕ್ಕಂಥದ್ದು. ಬ್ರಹ್ಮಾಸ್ತ್ರ ಅಮೋಘಂ ಬ್ರಾಹ್ಮಮತ್ಯುಗ್ರಂ, ಅದು ಬ್ರಹ್ಮಾಸ್ತ್ರವೇ. ಅದು ಅಂಥದ್ದನ್ನು ಅದರಲ್ಲಿ ವಿನಿವೇಶ ಮಾಡಿ ಅದರಿಂದ ರಂಧ್ರವನ್ನು ಚುಚ್ಚಿದ. ಅದು ಶುಕ್ರರ ಕಣ್ಣನ್ನೇ ಚುಚ್ಚಿದಂತೆ ಬಂದು. ಮತ್ತೆಲ್ಲರೂ ಚುಚ್ಚಿದ್ರು ಹೋಗ್ತಾ ಇದ್ರು, ಅವ್ರು ಏನ್ ಮಾಡ್ತಾ ಇದ್ರು ಏನು, ಹೋಗಿ ಒಂದು ಕಣ್ಣನ್ನೇ ಚುಚ್ಚಿತು ಅಂತ. ಒಂದು ಕಣ್ಣು ಹೋಯ್ತು ಶುಕ್ರರದ್ದು. ಈ ಬಲಿ ಪ್ರಕರಣವೇ ಇದು. ಶುಕ್ರರಿಗೆ ಒಂದೇ ಕಣ್ಣು ಯಾಕೆ ಅಂದ್ರೆ ಈ ಕಾರಣಕ್ಕೆ ಅದು ಅಂತ. ಕರುಣರಸದ ಕೋಡಿವರೆಗೆ ಕಟಾಕ್ಷ ಅಂದ್ರೆ ಹೇಗಿರ್ತದೆ ನೋಡಿ ಅಂತ. ಎಲ್ಲಿವರೆಗೆ ಅಂತ, ಭಗವಂತನ ಜೊತೆಗೆ ಹೋರಾಟ ಶುಕ್ರರದ್ದು ಅಂತ. ಕಣ್ಣೇ ಹೋಯ್ತು. ಆ ಒಂದು ಕಣ್ಣು ಹೋದಾಗ ಭಗವಂತ ಶುಕ್ರರಿಗೆ ಹೇಳಿದಂತೆ ಏನಂದ್ರೆ, ಇರುವ ಒಂದೇ ಕಣ್ಣಿನಿಂದ ದೇವತೆಗಳು ರಾಕ್ಷಸರು ಇಬ್ಬರನ್ನು ಸಮಾನವಾಗಿ ನೋಡುತ್ತೆ. ಆಗ ಅನಿವಾರ್ಯವಾಗಿ ಶುಕ್ರರು ಅತ್ತ ಸರಿದಾಗ ನೀರು ಬಿತ್ತು. ಮುಂದಿನ ಕಥೆ ನಡೀತು. ಅಂದ್ರೆ ಭಗವಂತನಿಗೆ ಅಡ್ಡ ಬಂದು ನಿಲ್ಲುವಂತ, ಸೃಷ್ಟಿ ಚಕ್ರವನ್ನೇ ನಿಲ್ಲಿಸುವಂತ, ಮುಂದೆ ನಡಿಬೇಕಲ್ಲ ಸೃಷ್ಟಿ ತನ್ನ ಶಿಷ್ಯನಿಗಾಗಿ ಅಂತ. ಈ ಮಟ್ಟದ ಒಂದು ಕರುಣೆಯನ್ನು ನಾವು ಕಾಣ್ತೇವಲ್ಲ ಶುಕ್ರಾಚಾರ್ಯರಲ್ಲಿ, ಗುರುವಿನಲ್ಲಿ. ಅದು ಆ ಕಡೆಯೂ ಹಾಗೆ, ದೇವಗುರು ಆದರೂ ಕೂಡ ಹಾಗೆ. ಎಷ್ಟು ಸಾರಿ ದೇವಗುರುಗಳು ದೇವತೆಗಳನ್ನು ಮತ್ತು ದೇವೇಂದ್ರನನ್ನು ರಕ್ಷಣೆ ಮಾಡಿದ್ದು, ಎಷ್ಟು ಸಾರಿ ದಾರಿ ತೋರಿಸಿದ್ದು, ಎಷ್ಟು ಸಾರಿ ರಕ್ಷಣೆ ಮಾಡಿದ್ದು, ಅಸಂಖ್ಯಾತ ಅದು ಅಂತ. ಅದು ಇದನ್ನು ಯಾಕೆ ನಾವು ಪ್ರಸ್ತಾಪ ಮಾಡಿದ್ದು ಅಂದ್ರೆ, ಈ ಎಂಥ ಸನ್ನಿವೇಶಗಳು ಈ ಪ್ರಕರಣದಲ್ಲಿ ಅಂತ. ನಾವು ಇದರ ವಿಸ್ತಾರಕ್ಕೆ ಹೋಗಿಲ್ಲ, ಎಂತೆಂಥ ಸನ್ನಿವೇಶಗಳು ಅಂತ. ಹಾಗಾಗಿ ಈ ನಿಷ್ಪ್ರತ್ಯೂಹಾಂದ್ರ ಶಂಸ್ಯ ಆತು, ಗುರುವಿನದು ತಡೆಯಿಲ್ಲದ ಕರುಣೆ ಎನ್ನುವುದಕ್ಕೆ ಬಲಿಯೇ ಉದಾಹರಣೆ. ಆಮೇಲೂ ಬಲಿ ಹಾಳಾಗಲಿಲ್ಲ ಇದರ ನಂತರವೂ ಕೂಡ. ಯಾಕೆಂದ್ರೆ ಎಷ್ಟು ದೊಡ್ಡದು ಗುರು ಕರುಣೆ ಅಂದ್ರೆ, ಇಂದ್ರ ಪದವಿಯನ್ನು ಕೊಡಿಸಿದ್ರಲ್ಲ ಅದನ್ನು ಕಿತ್ತುಕೊಂಡ ಭಗವಂತ ಇಂದ್ರ ಪದವಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದ. ಬಲಿಯ ಮಟ್ಟಿಗೆ ಭಗವಂತ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಪಾತಾಳಕ್ಕೆ ಬಲಿಯನ್ನು ತಳ್ಳಿದರೂ ಕೂಡ ಅಲ್ಲಿ ಇಂದ್ರನಿಗಿಂತ ಮಿಗಿಲಾಗಿರ್ತಕ್ಕಂಥ ವೈಭವವನ್ನು ಕೊಟ್ಟು, ಮುಂದೆ ಆ ಒಂದು ಯಾವುದನ್ನು ಅಪೇಕ್ಷೆ ಪಟ್ಟಿದ್ದ ಅವಕಾಶವನ್ನು ಮುಂದೆ ಇಟ್ಟು, ಮುಂದೆ ಬರುವ ಕಾಲದಲ್ಲಿಟ್ಟು, ಪಾತಾಳದಲ್ಲಿ ಇಂದ್ರನ ಬಲಿಯ ಅರಮನೆಗೆ ತಾನು ಬಾಗಿಲು ಕಾಯುವವನಾಗ್ತಾನೆ, ದಾರಪಾಲಕನಾಗ್ತಾನೆ. ಇಂದ್ರನಿಗೆ ಯೋಗ ಉಂಟ. ಇದೆಲ್ಲಿಂದ ಬಂದಿದ್ದು ಅಂದ್ರೆ, ಹಿಂದೆ ಗುರು ಇದ್ದಾನೆ, ಹಾಗಾಗಿ ಅವನು ಹಾಳಾಗುವ ಪ್ರಶ್ನೆಯೇ ಇಲ್ಲ. ಅಲ್ಲಿ ಮತ್ತೆ ಅವನು ಉದ್ಧಾರವೇ ಆಗೋದು ಬಲಿ ಅಂತ. ಅದರ ನಂತರವೂ ಕೂಡ ಯಾಕೆಂದ್ರೆ ಗುರು ರಕ್ಷೆ, ಗುರುಕರಣೆ ಅಷ್ಟು ಅದು ಯಾವುದು ಬಂದರೂ ಕೂಡ ನಿಲ್ಲುವಂಥದ್ದಲ್ಲ ಅಂತ. ಹಾಗಾಗಿ ಗೋವಿಂದ ಗುರು ಇಬ್ರು ಒಟ್ಟಿಗೆ ಮುಂದೆ ಬಂದು ನಿಂತರೆ ಮೊದಲ ಪ್ರಣಾಮ ಗುರುವಿಗೆ, ಗೋವಿಂದನಿಗಲ್ಲ. ಹೊಡೆದಾಟದ ಮೇಲೆ ದೋಣಿ ಹಂಗೇನು ಅಂತಲ್ಲ, ಯಾಕೆಂದ್ರೆ ಇದು ಯಾವತ್ತಿದ್ರೂ ಬೇಕೇ ಬೇಕು ಈ ದೋಣಿ ಇದು. ಹಾಗಾಗಿ ಗುರು ಗೋವಿಂದ ಇಬ್ಬರು ಒಟ್ಟಿಗೆ ಮುಂದೆ ಬಂದು ನಿಂತಾಗ ಗುರುವಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ, ಗೋವಿಂದನನ್ನು ತೋರಿಸಿದವರು ಯಾರು? ಗೋವಿಂದನನ್ನು ತೋರಿಸಿಕೊಟ್ಟವರು, ತೋರಿಸಿದವರು ಕೊಟ್ಟವರು, ತೋರಿಸಿಕೊಟ್ಟವರು ಯಾರು? ಅವರಿಗೆ ಮೊದಲ ಪ್ರಣಾಮ, ಮತ್ತೆ ಗೋವಿಂದನಿಗೆ ಎಂದು ಕಬೀರರು ಹೇಳಿದರೆ ಅದು ಅತ್ಯಂತ ಸಹಜ ಅಂತ ಅನಿಸ್ತದೆ ನಮಗೆ ಅಂತ. ಹಾಗಾಗಿ ನಿಷ್ಪ್ರತ್ಯೂಹಾಂದ್ರ ಶಂಸ್ಯಾತ್, ಎಷ್ಟೇ ಕಠಿಣ ಅಂತ ಅನಿಸಿದ್ರು ಕೂಡ ಗುರು ಕಠಿಣ ಅಲ್ಲ. ಗುರು ಅಂದ್ರೆ ಕರುಣ ಹೊರತು ಗುರು ಅಂದ್ರೆ ಕಠಿಣ ಅಲ್ಲ. ಕಾಠಿಣ್ಯ ಎಲ್ಲಿಯಾರು ಕಂಡ್ರೆ ಅದು ಕಾಣೋದಕ್ಕೆ ಮಾತ್ರ ಇರತಕ್ಕಂಥದ್ದು, ಅದರ ಒಳಗಿರ್ತಕ್ಕಂಥದ್ದು ಬೇರೆಯೇ. ಅದು ಅವಿಚ್ಛಿನ್ನವಾಗಿರ್ತಕ್ಕಂಥ ಕರುಣೆಯ ಪ್ರವಾಹವೇ. ಇಂಥದ್ದೆಷ್ಟು ಕಥೆಯನ್ನು ನಾವು ತೋರಿಸಬಹುದು, ಗುರು ಕರುಣೆಯ ಕಥೆಯನ್ನು ಎಷ್ಟು ನಾವು ತೋರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಎಷ್ಟಾದರೂ ನಡೆದು ಹೋಗಿದೆ, ನಡೀತಾ ಇದೆ ಅಂತದ್ದು, ನಡಿಲಿಕ್ಕಿದೆ ಮುಂದೆ, ಶಾಶ್ವತ ಇದು ಈ ಗುರು ಕಾರುಣ್ಯ ಎನ್ನುವಂಥದ್ದು ಅಂತ. ಹಾಗಾಗಿ ಲಕ್ಷಣ ಅದು. ಗುರುವೇ ಹೌದಾದ್ರೆ ಕರುಣೆ ಇರಲೇಬೇಕು. ಅದಿಲ್ಲದೆ ಗುರುವಲ್ಲ, ಬರೇ ಜ್ಞಾನದಿಂದ ಗುರುವಲ್ಲ. ಜ್ಞಾನವೂ ಮತ್ತು ಕಾರುಣ್ಯವು, ಜ್ಞಾನವೂ ಪರಿಪೂರ್ಣ, ಕಾರುಣ್ಯವು ಕೂಡ ಹಾಗೆ ಅಂತ, ಅವಿಚ್ಛಿನ್ನ ಅಂತ, ತಡೆಯಿಲ್ಲದ ಕಾರುಣ್ಯ, ಅದು ಗುರು. ಹರೇ ರಾಮ.